ಎಲ್ರಿಗೂ ನಮಸ್ತೆ. ಇವತ್ತು ಕಲರ್ ಥೆರಪಿ ಅಂದರೆ ಏನು, ಅಂದರೆ ಬಣ್ಣಗಳ ಚಿಕಿತ್ಸೆ. ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಹೇಗೆ ವರ್ಕ್ ಆಗುತ್ತೆ, ಇದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ವಿವರಿಸ್ತೀನಿ ನಾನು. ಮಾನವನ ದೇಹದಲ್ಲಿ 72,000 ನಾಡಿಗಳಿರ್ತವೆ. ಆ 72,000 ನಾಡಿಗಳು ಮೊದಲು ಮನುಷ್ಯನ ದೇಹ ಸೃಷ್ಟಿಯಾಗುವಾಗ, ಅಂದರೆ ಉತ್ಪತ್ತಿ ಆಗುವಾಗ, ತಾಯಿ ಹೊಟ್ಟೆಲಿರಬೇಕಾದ್ರೆ ಗರ್ಭದಲ್ಲಿ ಮೊದಲು ಹಾರ್ಟ್ ಬೀಟ್ ಬಂತು ಅಂತಾರೆ. ನೀವೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಕೇಳಿರ್ತೀರ ಈ ಪದ. ಹಾರ್ಟ್ ಬೀಟು ಅಂದರೆ ಮೊದಲು ಹೃದಯ, ಬ್ರೈನ್ ಬೆಳೀತದೆ. ಅದಾದಮೇಲೆ ಬೇರೆ ಅಂಗಾಂಗಗಳೆಲ್ಲ ನಿಧಾನಕ್ಕೆ ಒಂದೊಂದಾಗಿ ಬೆಳ್ಕೊಂಡು ಹೋಗಿ ಕೊನೆಗೆ ಒಂದಷ್ಟು ನಾಡಿಗಳು, ಅಂದರೆ ಕಾಲಿನ ತುದಿಯಲ್ಲಿ ಎಂಡಾಗ್ತದೆ, ಅಲ್ಲಿ ಬೆಳವಣಿಗೆ ಅಲ್ಲಿ ಪಾದದಲ್ಲಿ. ಸೊ ಈ ಕಡೆ ಒಂದಷ್ಟು ನಾಡಿಗಳು ಕೈ ತುದಿನಲ್ಲಿ ಎಂಡಾಗ್ತವೆ, ಇನ್ನೊಂದು ಹಸ್ತದಲ್ಲಿ. ಸೊ 72,000 ನಾಡಿಗಳು ಈ ಥರ ಕೊನೆಯಲ್ಲಿ ಬೆಳ್ಕೊಂಡೋಗಿ ದೇಹ ಬೆಳವಣಿಗೆ ಆದಾಗ, ಬೆಳವಣಿಗೆ ಮೀನ್ಸ್ ಮನುಷ್ಯ ಸೃಷ್ಟಿ ಆಗೋ ಸಮಯದಲ್ಲಿ ಅಲ್ಲಿಗೋಗಿ ಎಂಡಾಗ್ತವೆ. ಆ ಎಂಡಾದಂಥ ಪಾಯಿಂಟ್ಗಳನ್ನ ನಾವು ಒತ್ತಿದ್ರೆ ಅದು ಯಾವ ಒಂದು ಆರ್ಗನ್ಗೆ ಸಂಬಂಧಪಟ್ಟಿರುತ್ತೆ ಅದು ರಿಯಾಕ್ಟ್ ಆಗುತ್ತೆ. ಅಂದರೆ ಹೇಳಿದ್ನಲ್ಲ ಆವಾಗಲೇ, ಲೈಟ್ ಸ್ವಿಚ್ ಇಲ್ಲ ಹಾಕಿದ್ರೆ ಅಲ್ಲೆಲ್ಲೋ ಲೈಟ್ ಬರುತ್ತೆ ಅಂತ. KB ಅವರು ಅಲ್ಲೆಲ್ಲೋ ಸ್ವಿಚ್ ಆನ್ ಮಾಡಿದ್ರೆ ನಮ್ಮ ಮನೆಗೆಲ್ಲ ಕರೆಂಟ್ ಬರುತ್ತೆ ನೋಡಿ, ಆ ಥರ. ಸೊ ಇದಕ್ಕೊಂದು ಇಂಟರ್ ಕನೆಕ್ಷನ್ ಇರುತ್ತೆ. ಇದೊಂದು ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ತೋರ್ಸೋಕ್ಕಾಗೋದಿಲ್ಲ, ಆದರೆ ವರ್ಕ್ ಆಗುತ್ತೆ ಇದು. ಸೊ ಹಾಗಾಗಿ ಆ ಕಾಲದಿಂದನೂ ನಮ್ಮಲ್ಲಿ ಆಯುರ್ವೇದ, ಮರ್ಮ ಚಿಕಿತ್ಸೆ, ನಾಡಿ ಚಿಕಿತ್ಸೆ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಅಕ್ಯುಪಂಚರು, ಅಕ್ಯುಪ್ರೆಷರು ಈ ಥರ ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಇಂಗ್ಲೀಷ್ ಮೆಡಿಸಿನ್ನೆಲ್ಲ ಅಥವಾ ಆಲೋಪತಿ ಇದೆಲ್ಲ ಇವಾಗ ಬಂದಿರೋದು, ಒಂದು 200 ವರ್ಷಗಳ ಹಿಂದೆ ಬಂದಿರೋದು. ಅದಕ್ಕೆ ಮುಂಚೆ ಸಾವಿರಾರು ವರ್ಷಗಳಿಂದ ಆಯುರ್ವೇದ ಇತ್ತು. ಈ ಥರ ಅಕ್ಯುಪ್ರೆಷರು, ಅಕ್ಯುಪಂಚರು ಈ ಥರದ್ದೇ ನಮ್ಮಲ್ಲಿ ಇದ್ದಿದ್ದು. ಈಗ ನೀವೊಂದು ಎಷ್ಟೇ ಎಕ್ಸಸೈಸ್ ಮಾಡಿ, ಜಿಮ್ ಮಾಡಿ, ಅದಕ್ಕಿಂತ ಬೆಸ್ಟ್ ವಾಕಿಂಗ್ ಅಂತಾರೆ. ಯಾಕೆ ಅಂತ ಅಂದರೆ, ವಾಕ್ ಮಾಡುವಾಗ ನಿಮ್ಮ ಕಾಲಿಗೆ ಇದು ಸಿಗುತ್ತೆ, ಆ ಪ್ರೆಷರ್ಗಳು, ಆ ಪಾಯಿಂಟ್ಸ್ಗಳಿಗೆ ಕಾಲು ನಡೆಯುವಾಗ ಅಲ್ಲಿಗೆಲ್ಲ ಒತ್ತುತ್ತೆ. ಆ ಪಾಯಿಂಟ್ಸು ಅಲ್ಲಿ ವರ್ಕ್ ಆಗುತ್ತೆ. ಸೊ ಹಂಗಾಗಿ ಅದು ಅಕ್ಯುಪ್ರೆಷರು ಆ ರೀತಿ ನಿಮಗೆ ವರ್ಕ್ ಆಗ್ತಾ ಬರ್ತದೆ. ಇದೇ ರೀತಿ ಇಲ್ಲಿ ಕಲರ್ ಥೆರಪಿನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಆಯಾಯ ಪಾಯಿಂಟ್ಸ್ಗಳು ಅಂತ, ಅಂದರೆ ಈಗ ನಾನು ಏನು ಹೇಳಿದೆ ನಿಮಗೆ, ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳೇನಿರ್ತವೆ ಆ ಪಾಯಿಂಟ್ಸ್ಗಳಿಗೆ ಕೆಲವೊಂದು ಬಣ್ಣಗಳ ಹಚ್ಚೋ ಮುಖಾಂತರ ಇದನ್ನು ವರ್ಕ್ ಮಾಡಿಸ್ಬೋದು. ಅಂತಂದರೆ ಉದಾಹರಣೆಗೆ ನೀವು ಚಕ್ರಗಳು ಅಂತ ಕೇಳಿರ್ತೀರ. ದೇಹದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳಿರ್ತವೆ, ಮೂಲಾಧಾರದಿಂದ ಸಹಸ್ರಾರದವರೆಗೂ. ಅವೆಲ್ಲವೂ ಒಂದೊಂದು ಬಣ್ಣ ಕೊಟ್ಟಿದ್ದಾರೆ, ಒಂದೊಂದು ಬಣ್ಣ ಒಂದೊಂದು ಕಲರಲ್ಲಿರ್ತವೆ. ಸೊ ನೇಚರ್ ನೋಡಿ, ಗ್ರೀನ್ ಇದೆ, ಆಕಾಶ ನೋಡಿ ನೀಲಿ ಇದೆ, ಬೆಂಕಿ ನೋಡಿ ಅದೊಂದು ಕಲರ್ ಇದೆ, ಭೂಮಿ ನೋಡಿ ಎಲ್ಲ ಒಂದೊಂದು ಕಲರ್ ರಿಫ್ಲೆಕ್ಟ್, ಅಂದರೆ ಕಲರ್ ಏನೋ ಒಂದು ಇದೆಯಲ್ವ ಪ್ರಕೃತಿನಲ್ಲಿ, ಅದು ಕಲರು ಆಯಾ ಆರ್ಗ್ಯಾನ್ಸ್ ಆ ಪಾಯಿಂಟ್ಸ್ಗಳಿಗೆ ಕೊಟ್ಟಾಗ ಆಯಾ ಪಾಯಿಂಟ್ಸ್ಗಳು ರಿಯಾಕ್ಟ್ ಮಾಡ್ತವೆ ಅದಕ್ಕೆ. ಈಗ ಮನೆಗಳಿಗೆ ವಾಸ್ತು ಕಲರ್ ಅಂತೇಳಿ ಯಾವುದೋ ಒಂದು ಕಲರ್ ಹೊಡ್ಸ್ಕೊತಾರೆ, ಹಳದಿ ಕಲರು ಅಥವಾ ವೈಟ್ ಕಲರು, ಪೀಸ್ಫುಲ್ ಕೊಡುತ್ತೆ ಮೈಂಡ್ಗೆ. ಆಟೋಮೆಟಿಕ್ಕಾಗಿ ಇದೆಲ್ಲ ನಮಗೆ ಜನರಲ್ಲಾಗಿ ಬೈ ನೇಚರಿಂದನೇ ಬಂದಿದೆ. ಸೊ ಅದನ್ನು ಆ ಪರ್ಟಿಕ್ಯುಲರ್ ಆರ್ಗ್ಯಾನ್ಸ್ಗೆ, ಆ ಕೈಯಲ್ಲಿ ಎಂಡಾಗಿರ್ತಕ್ಕಂಥ ಜಾಗಗಳು, ಹಾಗೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಆ ಕಲರ್ನ ಹಚ್ಚಿದಾಗ ಆ ಒಂದು ಆರ್ಗ್ಯಾನ್ಸು, ಕಿಡ್ನಿ ಆಗ್ಬೋದು, ಹಾರ್ಟ್ ಆಗ್ಬೋದು, ಲಿವರ್ ಆಗ್ಬೋದು, ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದು ಉಷ್ಣತೆ ಇರ್ತದೆ, ಕೆಲವೊಂದು ತಂಪು ಇರ್ತದೆ, ಅದಕ್ಕೆ ಅಂತ ಕಲರ್ಗಳಿದ್ದಾವೆ. ಆ ಕಲರ್ಗಳನ್ನ ಬ್ಯಾಲೆನ್ಸ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆ ಕಲರ್ನ ಕರೆಕ್ಟಾಗಿ ಅದು ಕೊಟ್ಟಾಗ ಅದು ವರ್ಕ್ ಆಗುತ್ತೆ. ಇದು 100% ಪ್ರೂವ್ ಆಗಿರೋವಂಥದ್ದು. ನೀವು ಯಾರನ್ನೂ ನಂಬೇಕಾಗಿಲ್ಲ, ನನ್ನೂ ಕೂಡ ನಂಬೇಕಾಗಿಲ್ಲ. ನೀವು ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ, ಆ ಕಲರ್ನ ಆ ಜಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗದು ವರ್ಕ್ ಆದರೆ ನಂಬಿ. ನಾವು ಯಾವುದನ್ನು ಏರ್ತಾ ಇಲ್ಲ ಇಲ್ಲಿ. ಕಲರ್ ಥೆರಪಿ ನಮ್ಮ ಅನುಭವದಲ್ಲಿ 100% ವರ್ಕ್ ಆಗಿರೋದ್ರಿಂದಲೇ ನಾವು ಎಷ್ಟು ಬಲವಾಗಿ ಹೇಳ್ತಾ ಇದ್ದೀವಿ, 100% ಇದು ವರ್ಕ್ ಆಗುತ್ತೆ. ಥ್ಯಾಂಕ್ ಯು.